ಆಕ್ಷನ್. ಪ್ರೊಫೆಸರ್ ಅಭಿಲಾಷ್ ರಾವ್ ಅವ್ರ ಜೊತೆಗೆ ಇಂಟರ್ವ್ಯೂ. ರೆಡಿ ಸರ್? ಎಸ್. ಓಕೆ ಸರ್, ಈಗ ವಿಮೆನ್ ಈಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಅಥವಾ ವಿಮೆನ್ ಸೇಫ್ಟಿ ಆ್ಯಂಡ್ ಫೆಮಿನಿಸಮ್ ಬಗ್ಗೆ ಆಗಿರ್ಬೋದು, ಏನು ನಿಮ್ಮ ಅಭಿಪ್ರಾಯ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ವಿಮೆನ್ ಸೇಫ್ಟಿ ಅಥವಾ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಏನು ಹೇಳಬೇಕು? ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಮನೇಲಿ ನಮ್ಮ ಹೆಂಡತಿನ ಹೇಗೆ ನೋಡ್ಕೊಳ್ತೀವಿ, ಮಕ್ಳು ಹೇಗೆ ನೋಡ್ಕೊಳ್ತೀವಿ, ಹೆಣ್ಮಕ್ಳು ಹೇಗೆ ನೋಡ್ಕೊಳ್ತೀವಿ ಎಸ್ಪೆಷಲಿ. ಸೊ ಅವ್ರಿಗೆ ಹೇಗೆ ಫ್ರೀಡಮ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿಮೆನ್ ಎಂಪವರ್ಮೆಂಟ್ ಅಂತ. ಅವ್ರು ಬಂದು ಅರ್ಧ ಗಂಟೆ ಆಯಿತು, ಒಂದು ಕಾಫಿ ಕೊಡ್ಬೇಕು, ಟೀ ಕೊಡ್ಬೇಕು ಅಂತ ಬೆಳಿಗ್ಗೆ ಬೆಳಿಗ್ಗೆ 4 ಗಂಟೆಗೆ ಇದ್ದಾರೆ. ಇದನ್ನೇ ದಬಾಗ್ತಿರೋದು ನಿಮ್ಗೆ ಇದು. ಸಾರಿ, ಎಸ್, ನಾನೇನು ಹೇಳ್ತಿದ್ದೆ ಕರೆಕ್ಟ್, ಹೆಣ್ಮಕ್ಳಿಗೆ ಫ್ರೀಡಮ್ ಕೊಡಬೇಕು. ಹೌದಾ? ಆಮೇಲೆ ಸರ್, ಇದು ಈಗ ವಿಮೆನ್ ಬಟ್ಟೆದ್ರ ಮೇಲೆ ಎಲ್ಲರೂ ಮಾತಾಡ್ತಿದ್ದಾರೆ, ಲೈಕ್ ವಿಮೆನ್ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡ್ರೆ ಕ್ಯಾರೆಕ್ಟರ್ಲೆಸ್ ಅಂತೆಲ್ಲ ಅಂತಿದ್ದಾರೆ. ಅವರು ಕ್ಯಾರೆಕ್ಟರ್ ಮೇಲೆ ಜಡ್ಜ್ ಆಗ್ತಿದ್ದಾರೆ ಅವ್ರು ಬಟ್ಟೆ ಹಾಕೊಳ್ಳೋದ್ರು ಎಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಹೆಣ್ಮಕ್ಳು ಬಟ್ಟೆ ಬಗ್ಗೆ? ಸಿ, ಇದು ಜನರ ಚೀಪ್ ಮೆಂಟಾಲಿಟಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸಿ, ಒಬ್ಬರು ಬಟ್ಟೆಯಿಂದ ನಾವು ಒಬ್ಬರನ್ನ ಜಡ್ಜ್ ಮಾಡಬಾರ್ದು. ಸೊ ಅವ್ರು ಯಾವ ಥರ ಬಟ್ಟೆ ಹಾಕೊಳ್ಳಿಕ್ಕೆ ಇಷ್ಟ ಆ ಥರ ಬಟ್ಟೆ ಹಾಕೊಳ್ಳಿಕ್ಕೆ ಬಿಡಬೇಕು ಅಂತ ನನಗೆ ಅನ್ಸುತ್ತೆ. ಸೊ ನೀವು ಒಬ್ಬರ ಬಟ್ಟೆ ಮೇಲೆ ಜಡ್ಜ್ ಮಾಡ್ತಿದ್ರೆ ನಿಮ್ಮ ಮೆಂಟಾಲಿಟಿ. ಕ್ಯಾಮ್ರಾದಲ್ಲಿ ಬರ್ತಿದ್ಯಾ? ಸೈಡಿಗೆ ಹೋಗು. ಏನಿದು ನಿನ್ನ ಬಟ್ಟೆ? ಸ್ಲೀವ್ಸ್ ಕೈಯೆಲ್ಲ ಕಾಣ್ತಿದೆ. ಸ್ಲೀವ್ಲೆಸ್ ಹಾಕೊಂಡಿದ್ಯಾ? ಫುಲ್ ಸ್ಲೀವ್ ಹಾಕೋ. ಓಹ್ ಸಾರಿ, ಎಸ್, ಬೇರೆ ಮೈ. ಬಟ್ಟೆ ಕರೆಕ್ಟ್. ಸೊ ಅವ್ರಿಗೆ ಯಾವ ಥರ ಇಷ್ಟ ಆ ಥರ ಬಟ್ಟೆ ಹಾಕೊಳ್ಳಿಕ್ಕೆ ಬಿಡಬೇಕು, ರೈಟ್? ಹಾಂ ಸರ್. ಮತ್ತು ಈಗ ಹೆಣ್ಮಕ್ಳು ಈಗ ಎಲ್ಲ ಫೀಲ್ಡಲ್ಲೂ ಮುಂದುವರಿತಾ ಇದ್ದಾರೆ. ಲೈಕ್ ಕೆಲವರು ಪ್ರೆಸಿಡೆಂಟು ಆಗಿದ್ದಾರೆ, ಹಾಗೂ ಆಸ್ಟ್ರೋನಾಟ್, ಸೈಂಟಿಸ್ಟ್ಗಳಾಗಿದ್ದಾರೆ. ಸೊ ವಿಮೆನ್ ಎಜುಕೇಷನ್ ಆ್ಯಂಡ್ ವಿಮೆನ್ ಎಂಪವರ್ಮೆಂಟ್, ಲೈಕ್ ಒಂದು ಕರಿಯರ್ ಗ್ರೋತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿ ಗುಡ್ ಕ್ವೆಶನ್. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬಳು ಹುಡುಗಿ ಇದ್ದು, ಸ್ವಾತಿ ಅಂತ. ಅವಳಿಗೆ ಓದಬೇಕಂದ್ರೆ ತುಂಬಾ ಇಷ್ಟ. ಸೊ ಅವ್ರ ಅಪ್ಪನ ಕೆಲ ಆಗ್ತಿರಲಿಲ್ಲ. ಸೊ ನಾನೇ ಫುಲ್ ಸಪೋರ್ಟ್ ಮಾಡಿದೆ. ರೈಟ್ ನೌ ಶಿ ಇಸ್ ಎನ್ IAS ಆಫೀಸರ್. ಯು ಬಿಲೀವ್ ದಟ್? ಅಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹರ್. ಅವಳು ನೋಡಿದಾಗೆಲ್ಲ ನನ್ನ ಬಗ್ಲೇನೆ ಆಗ್ತಾ. ಸೊ ಅಪ್ಪ, ಅದು ಫೀಸ್ ಕಟ್ಟಬೇಕು ಕಾಲೇಜ್ಗೆ, ಇವತ್ತೇ ಲಾಸ್ಟ್ ಡೇ. ನನಗೆ ಏನು ಹೇಳಿದೆ? ಗಂಡು ಕಡೆ ನೋಡಿ ಬರ್ತಾನೆ ಹೇಳಿ. ನನಗೆ ಕಾಲೇಜ್ ಹೋಗ್ತಾನೆ. ಕಾಲೇಜ್ ಹೋಗಿ ಎಂತ ಬರ್ತೀನಿ ನೀನು? ಓದಿ ಎಂತ ಬರ್ತೀಯ? ಏನು IAS ಆಫೀಸರ್ ಆಗ್ತೀನಿ ನೀನು? ನಿಮ್ಮ ಅಮ್ಮನ ಬುದ್ಧಿಲ್ಲ, ನಿಗೂ ಬುದ್ಧಿಲ್ಲ. ಏನಿದೆ ಬಟ್ಟೆ? ಏನಿದೆ ನಾವು ಹೋಗಿ ಸೀರೆ ಗಿಡ ರೆಡಿ ಆಗಿರೋ. ಸರ್, ಐ ಥಿಂಕ್ ನೀವು ಬಿಸಿ ಇದ್ದೀರಾ ಅಂತ ಕಾಣಿಸುತ್ತೆ. ನಾವು ನೆಕ್ಸ್ಟ್ ಟೈಮ್ ಮಾಡೋಣ ಇಂಟರ್ವ್ಯೂ. ಇಟ್ಸ್ ಓಕೆ ಸರ್, ವಿ ಕ್ಯಾನ್ ಕಂಟಿನ್ಯೂ ದಿಸ್ ಇಂಟರ್ವ್ಯೂ ಸಮ್ ಅದರ್ ಡೇ. ಇಲ್ಲ, ಸಾರಿ ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್.